ನಮಸ್ಕಾರ. ನಾವಿವತ್ತು ತಿರುವನಂತಪುರಂ ದೇವಸ್ಥಾನದ ಹಿಂದೆಗಡೆ ಒಂದು 10 ಎಕರೆ ಲೇಔಟನ್ನು ಮಾಡ್ತಾಯಿದ್ದೀವಿ. ಸೊ ಈ ಒಂದು ಲೇಔಟ್ನಲ್ಲಿ ಈಗ ಆಲ್ರೆಡಿ ರೋಡ್ ಫಾರ್ಮೇಷನ್ ಆಗ್ತಾಯಿದೆ. ಇವ್ರಿಗೆ ಅರ್ಜೆಂಟ್ ಇದೆ ಅಂಥೇಳಿ ನಾವು ರೋಡ್ ಸೆಂಟ್ರಲ್ಲಿ ಡ್ರೈನನ್ನು ತೊಗೊಂಡಿಲ್ಲ, ಈ ರೀತಿ ಸೈಡಲ್ಲಿ ಡ್ರೈನನ್ನು ತೊಗೊಂಡಿದ್ದೀವಿ. ನೋಡ್ಬೋದು, ಇಲ್ಲಿ 5 ಅಡಿಗೆ ಮಣ್ಣು ತೆಗಿತಾ ಇದ್ದಂಗೆ ನಮಗೆ ನೀರು ಸಿಗ್ತಾಯಿದೆ. ಅಂದರೆ ಇದು ಬ್ಲ್ಯಾಕ್ ಕಾಟನ್ ಸಾಯಿಲು. ಸೊ ಇಲ್ಲಿ ನೀರು ಯಥೇಚ್ಛವಾಗಿ ಬರ್ತಾ ಇರೋದ್ರಿಂದ ನೀರೇ ಆಚೆ ಹಾಕಿ ಕೆಲಸವನ್ನು ಮಾಡ್ಕೊತಾ ಇದ್ದೀವಿ. ಇದು ಚೇಂಬರ್ಸು. ಸೊ ಈ ರೀತಿ ಎರಡೂ ಕಡೆಯೂ ನಾವು ಚೇಂಬರನ್ನು ಪ್ರೊವೈಡ್ ಮಾಡಿ ರೋಡನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾಂಕ್ರೀಟ್ ರೋಡ್ ಬರುತ್ತೆ. ಸೊ ಇಲ್ಲಿ ಭಾಳ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಿರ್ತಕ್ಕಂಥ ಒಂದು ಲೇಔಟು. ಇದ್ರ ಸೈಡಲ್ಲಿ ಸಾಸರ್ ಡ್ರೈನ್ ಬರುತ್ತೆ, ಕರ್ಬ್ ಸ್ಟೋನ್ಸು, ಪೇವರ್ಸು, ಪ್ಲಾಂಟ್ರಿ ಬಾಕ್ಸು. ಸೊ ಅದೆಲ್ಲ ಬರುತ್ತೆ. ಭಾಳ ಒಂದು ವ್ಯವಸ್ಥಿತವಾಗಿ ಆಗ್ತಿರ್ತಕ್ಕಂಥ ಒಂದು ಲೇಔಟು. ಅವ್ರು ಮುಂಚಿತವಾಗಿ ಬಂದು ಭಾಳಷ್ಟು ಕಡೆ ಅವರು ಹೊಡ್ತಾ ತಿಂದ್ಬಿಟ್ಟಿದ್ರು. ಆಮೇಲೆ ಬಂದು ಅವರು ನಮಗೆ ಈ ರೀತಿ ವ್ಯವಸ್ಥಿತವಾದ ಲೇಔಟನ್ನು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಒಂದು ಪ್ರಾಪರ್ ಡ್ರಾಯಿಂಗನ್ನು ಮಾಡಿ ಡ್ರೈನು, ಪೈಪ್ಲೈನ್ಸು, ಸ್ಲೋಪ್ಸು ಎಲ್ಲವನ್ನು ಡಿಸೈಡ್ ಮಾಡಿ ಸೊ ಆ ಒಂದು ಡ್ರಾಯಿಂಗ್ಸ್ನ ಪ್ರಕಾರ ನಡೀತಿರ್ತಕ್ಕಂಥ ಒಂದು ಲೇಔಟು. ನಾನು ಮುಂಚಿತವಾಗಿ ಮೊದಲಿನಿಂದ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಲೇಔಟ್ ಮಾಡೋದಕ್ಕಿಂತ ಮೊದಲು ಪ್ಲ್ಯಾನಿಂಗ್ ಭಾಳ ಅತ್ಯವಶ್ಯಕ. ನಾವು ಯಾವ ರೀತಿ ಪೇಪರ್ ಮೇಲೆ ಪ್ಲ್ಯಾನ್ ಮಾಡ್ತಿರೋ ಅದೇ ರೀತಿ ನಾವು ಲೇಔಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಒಂದು ಲೇಔಟ್ಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಡ್ರೈನೇಜ್ ಸಿಸ್ಟಮ್, ಮತ್ತು STP ಸಿಸ್ಟಮು, ಮತ್ತು ಗ್ರೌಂಡ್ ವಾಟರು ರೀಚಾರ್ಜು, ರೋಡು, ಆ ರೋಡ್ಗೆ ಬೇಕಾಗಿರ್ತಕ್ಕಂಥ ಶೋಲ್ಡರ್ಸು, ಆ ಶೋಲ್ಡರಲ್ಲಿ ಬೇಕಾಗಿರ್ತಕ್ಕಂತಹ ಪ್ಲಾಂಟ್ರಿ ಬಾಕ್ಸಸ್ಸು, ಮತ್ತು ಪ್ರಾಪರ್ ಸೈಟ್ಸು. ಸೊ ಇಷ್ಟನ್ನು ನಾವು ಪ್ರೊವೈಡ್ ಮಾಡಿ ಕೊಟ್ಟರೆ ಸೈಟ್ ತೊಗೊಳ್ಳೋರು ಕೂಡ ಒಂದು ಖುಷಿಯಿಂದ ಸೈಟನ್ನು ತೊಗೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ವಿಸ್ ಇಶ್ಯೂ ಬರ್ದಿದ್ದಂಗೆ ಅವರು ಸೈಟ್ಗಳಲ್ಲಿ ಇರ್ತಾರೆ. ಇಲ್ಲ ನಾವು ಸುಮ್ಮನೆ ಏನೋ ಒಂದು ಲೇಔಟನ್ನು ಮಾಡ್ತೀವಿ, ಸುಮ್ಮನೆ ಒಂದು ಬೈಫರ್ಕೆಟ್ ಮಾಡಿ ರೋಡ್ ಹಾಕ್ಕೊಟ್ಬಿಡ್ತೀವಿ ಸೆಂಟ್ರಲ್ಲಿ ಅಂತ ಹೇಳಿದ್ರೆ ಹಾಕ್ಕೊಡ್ಬಹುದು, ಏನು ತೊಂದರೆ ಇಲ್ಲ. ಆದರೆ ಆ ಸೈಟ್ಗಳನ್ನು ತೊಗೊಂಡವರು ಮುಂದಿನ ದಿನಗಳಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಪ್ರಾಪರ್ ಲೇಔಟ್ ಮಾಡ್ತಾಯಿದ್ದೀರಾ, ಪ್ರಾಪರಾಗಿ ಮಾಡಿಬಿಡಿ. ನಿಮ್ಮ ಅವಶ್ಯಕತೆಗಳಿಗೆ ತಕ್ಕಂಗೆ ನೀವು ಲೇಔಟನ್ನು ಮಾಡ್ಕೊಳ್ಳಿ, ಆದರೆ ಪ್ರಾಪರ್ ವೇಲ್ ಮಾಡಿ ಅಷ್ಟೇ. ಬೇಕಾಬಿಟ್ಟಿಯಾಗಿ ಲೇಔಟ್ಗಳನ್ನು ಮಾಡಿ ಯಾರೋ ಒಬ್ಬರು ಬಂದು ಇನ್ವೆಸ್ಟ್ಮೆಂಟ್ಗೆ ಸೈಟ್ಗಳನ್ನು ತಗೊತಾರೆ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನೇ ಜೀವನೋಪಾಯ ಮಾಡಿಕೊಂಡು ಯಾರೋ ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಆ ಮನೆಯಲ್ಲಿ ಇರೋದಕ್ಕೆ ಬಂದವಾಗ ಅಲ್ಲಿ ಪ್ರಾಪರ್ STP ಇರೋದಿಲ್ಲ, ರಾ ವಾಟರು ಕನೆಕ್ಷನ್ ಇರೋದಿಲ್ಲ, ರೈನ್ ವಾಟರ್ ಹೋಗೋದಕ್ಕೆ ಪ್ರಾಪರ್ ಸ್ಲೋಪ್ ಇರೋದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ರೋಡು ಹೆಂಗಂದರೆ ಹಂಗೆ ಆ ಕಿತ್ತೋಗಿರೋ ರೋಡಲ್ಲಿ ಅವ್ರ ಮನೆ ಇರಬೇಕು, ಅವ್ರ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅನ್ನೋದು ನಾನು ಭಾಳಷ್ಟು ಸೈಟ್ಗಳಲ್ಲಿ ನೋಡಿದ್ದೀನಿ. ಯಾಕಂದರೆ ನಾನು ಭಾಳಷ್ಟು ಕಡೆ ಬಿಲ್ಡಿಂಗ್ಗಳನ್ನು ಮಾಡೋದ್ರಿಂದ ಆ ಥರ ಅನ್ಆಥರೈಸ್ಡ್ ಲೇಔಟ್ಗಳಲ್ಲೂ ಕೂಡ ಬಿಲ್ಡಿಂಗನ್ನು ಮಾಡಿ ನೋಡಿ ಅವ್ರ ಕಷ್ಟಗಳನ್ನು ಆಲಿಸಿದ ಮೇಲೆ ನನಗೆ ಅನಿಸಿದ್ದು ಈ ರೀತಿ. ನೋಡಿ, ಇಲ್ಲಿ ಕ್ವಾಲಿಟಿ ಕೂಡ ಚೆಕ್ ಮಾಡಿದ್ದೀವಿ ನಾವು. 7 ಇಂಚ್ ಅಂದರೆ 7 ಇಂಚ್ GSP ಹಾಕಿ, ಅದ್ರ ಮೇಲೆ 4 ಇಂಚು ವೆಟ್ ಮಿಕ್ಸನ್ನು ಹಾಕಿ, ಅದ್ರ ಮೇಲೆ 5 ಇಂಚು ಕಾಂಕ್ರೀಟನ್ನು ಹಾಕಿ. ಸೊ ಈ ರೀತಿ ಭಾಳ ನಾಜೂಕಾಗಿ ಬಹಳ ಕ್ವಾಲಿಟಿ ಮೇಂಟೈನ್ ಮಾಡಿ ಇಬ್ಬಿಬ್ಬರು ಸೈಟ್ ಇಂಜಿನಿಯರ್ನಿಟ್ಟು. ಯಾಕಂದರೆ ಈ ಓನರ್ಗಳಿಗೆ ಗೊತ್ತು ಆ ಕಷ್ಟ. ಇಲ್ಲಿನ ಓನರ್ಗಳಿಗೆ ಭಾಳಷ್ಟು ಜನ ಲೇಔಟ್ ಮಾಡಿಕೊಡ್ತೀನಿ ಅಂಥೇಳಿ ಪ್ರಾಪರ್ ವಾಟರ್ ಸಿಸ್ಟಮ್ ಆಗಿರಲಿ, ಪ್ರಾಪರ್ ಸೀವೇಜ್ ಸಿಸ್ಟಮ್ ಆಗಿರಲಿ, ಪ್ರಾಪರ್ ರೋಡ್ ಆಗಿರಲಿ, ಪ್ರಾಪರ್ ಶೋಲ್ಡರ್ಸ್ನಾಗಿರಲಿ ಅವ್ರಿಗೆ ಮಾಡಿಕೊಟ್ಟಿರಲಿಲ್ಲ. ದುಡ್ಡು ಮಾತ್ರ ಅವ್ರದ್ದು ಅಷ್ಟೇ ಹೋಗ್ತಾಯಿತ್ತು. ಅದಕ್ಕೆ ನಾನು ಹೇಳೋದು, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಪ್ಲ್ಯಾನಿಂಗ್ ಇಂಪಾರ್ಟೆಂಟು. ಭಾಳ ಏನು ಖರ್ಚಾಗಲ್ಲ. ನಮ್ಮನ್ನು ಬೆಂಗಳೂರಿಂದ ಕರ್ಸ್ಕೊಂಡು ಇಲ್ಲಿ ತಮಿಳ್ನಾಡಲ್ಲಿ ಲೇಔಟನ್ನು ಮಾಡಿಸ್ಕೊತಿದ್ದಾರೆ. ಹಾಗೆ ನೀವು ಯಾರನ್ನಾದರೂ ಕರ್ಸ್ಕೊಳ್ಳಿ, ಒಬ್ಬ ಕ್ವಾಲಿಟಿ ಟೆಕ್ನಿಕಲ್ ಟೀಮನ್ನು ಇಟ್ಕೊಂಡು ಒಂದು ಪ್ರಾಪರ್ ಲೇಔಟನ್ನು ಮಾಡಿಕೊಂಡಾಗ ಆ ಲೇಔಟ್ನ ತೊಗೊಳೋರಿಗೆ ಆಗಿರಲಿ, ಆ ಲೇಔಟ್ನ ಮಾಡಿಸಿದವ್ರಿಗೆ ಆಗಿರಲಿ ಒಳ್ಳೆಯ ಹೆಸರು ಬರುತ್ತೆ. ಮತ್ತು ಲೇಔಟು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರುತ್ತೆ. ನೋಡಿ, ಇವತ್ತು ಭಾಳಷ್ಟು ಪ್ರಾಬ್ಲಮ್ ಬರ್ತಿರೋದು STP ಎಲ್ಲಿ ಬಿಡೋದು ಗೊತ್ತಾಗ್ತಾಯಿಲ್ಲ ಎಷ್ಟೋ ಜನಕ್ಕೆ. ರೈನ್ ವಾಟರ್ಗೆ ರೀಚಾರ್ಜ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದಾರೆ. ಬರೀ ಬೋರ್ವೆಲ್ ಹಾಕು, ನೀರು ತೆಗಿ. ಆದರೆ ನೀರನ್ನ ಭೂಮಿಗೆ ಕಳಿಸೋದನ್ನೇ ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀರಿ. ನೀರನ್ನ ಭೂಮಿಗೆ ಕಳಿಸಿ
ಬರ್ತಕ್ಕಂಥ ಸಾಲಿಡ್ನ ಟ್ರೀಟ್ ಮಾಡಿ ಮತ್ತೆ ಆ ನೀರನ್ನ ಭೂಮಿಗೆ ಕಳಿಸಿ ಪ್ರಾಪರ್ ರೋಡನ್ನು ಹಾಕಿ ರೋಡ್ಗೆ ಶೋಲ್ಡರ್ಸನ್ನು ಕೊಡಿ. ಯಾಕೆ ಲೇಔಟ್ ಚೆನ್ನಾಗಿ ಬರೋದಿಲ್ಲ ನನಗೆ ಹೇಳಿ. ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಒಂದು ಫಿನಿಶಿಂಗ್ ಮತ್ತು ಕ್ವಾಲಿಟಿಯನ್ನು ನಾನು ತೋರಿಸ್ತೀನಿ.